ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಮತ್ತು ಕ್ರಸ್ಟ್ ಗೇಟ್ಗಳಿಗೆ ಹೊಸ ಚೈನ್ಗಳನ್ನ ಅಳವಡಿಕೆ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಹಲವು ಬಾರಿ ಹಲವು ವರದಿಗಳನ್ನ ಪ್ರಸಾರವನ್ನ ಮಾಡಿದೆ. ಗಮನಿಸಬಹುದು, ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರದಲ್ಲಿರ್ತಕ್ಕಂತಹ ತುಂಗಭದ್ರಾ ಜಲಾಶಯಕ್ಕೆ ಸಂಪೂರ್ಣವಾಗಿ ಹೊಸ ಕ್ರಸ್ಟ್ ಗೇಟ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಆ ಹೊಸ ಕ್ರಸ್ಟ್ ಗೇಟ್ಗಳಿಗೆ ಹೊಸ ಚೈನ್ಗಳನ್ನು ಕೂಡ ಅಳವಡಿಕೆ ಮಾಡ್ತಕ್ಕಂತಹ ಕಾರ್ಯ ಸಾಗಿದೆ ಅಂತಾನೆ ಹೇಳ್ಬೋದು. ಸಂಪೂರ್ಣವಾಗಿ ಹೊಸ ಕ್ರಸ್ಟ್ ಗೇಟ್ಗಳಿಗೆ ಹೊಸ ಚೈನ್ಗಳು ಕೂಡ ಬಂದಿರತಕ್ಕಂಥದ್ದು. ಸಂಪೂರ್ಣ 33 ಕ್ರಸ್ಟ್ ಗೇಟ್ಗಳಿಗೆ ಬರೋಬ್ಬರಿ 64 ಚೈನ್ಗಳನ್ನ ಇಲ್ಲಿ ತಂದಿರತಕ್ಕಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತೀವಿ. ಏನು ಈ ಒಂದು ಚೈನು ಬರೋಬ್ಬರಿ ಸರಿಸುಮಾರು ಇರ್ತಕ್ಕಂಥದ್ದು 2 ಟನ್ನಷ್ಟು ಈ ಚೈನು ಇರ್ತಕ್ಕಂಥದ್ದು ತೂಕ. ಅದರ ಜೊತೆಗೆ ಒಂದು ಭಾಗವನ್ನ ಒಂದು ಬಾರಿ ಫಿಕ್ಸ್ ಮಾಡಿದ್ರೆ ಮತ್ತೊಂದು ಭಾಗವನ್ನ ಮತ್ತೊಂದು ಬಾರಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಈಗಾಗಲೇ ಪ್ರಾಯೋಗಿಕವಾಗಿ 1-2 ಕ್ರಸ್ಟ್ ಗೇಟ್ಗಳಿಗೆ ಹೊಸ ಚೈನ್ಗಳನ್ನ ಸಂಪೂರ್ಣವಾಗಿ ಅಳವಡಿಕೆ ಮಾಡಿರ್ತಕ್ಕಂಥದ್ದು. ಇನ್ನು ಆ ಹೊಸ ಗೇಟ್ಗಳೇನಿದಾವೆ ಆ ಹೊಸ ಗೇಟ್ಗಳಿಗೆ ಮತ್ತಷ್ಟು ಈ ಚೈನ್ಗಳನ್ನ ಅಳವಡಿಕೆ ಮಾಡ್ತಕ್ಕಂತಹ ಕಾರ್ಯ ಭರದಿಂದ ಸಾಗಿದೆ. ಈಗಾಗಲೇ ಹಲವು ಬಾರಿ ರಿಪಬ್ಲಿಕ್ ಕನ್ನಡ ನಾನಾ ರೀತಿಯ ವರದಿಗಳನ್ನ ಬಿತ್ತರಿಸಿತ್ತು ಚೈನು ಮತ್ತು ಗೇಟ್ನ ವಿಚಾರವಾಗಿ. ಹೀಗಾಗಿ ವಿಜಯನಗರ ಜಿಲ್ಲಾಡಳಿತ, ಅದರ ಜೊತೆಗೆ ರಾಜ್ಯ ಸರ್ಕಾರ ಮತ್ತು ತುಂಗಭದ್ರಾ ಬೋರ್ಡ್ ಇವತ್ತು ಈ ಒಂದು ರಿಪಬ್ಲಿಕ್ ಕನ್ನಡದ ವರದಿಗೆ ಸ್ಪಂದಿಸಿ ಹೊಸ ಚೈನ್ಗಳನ್ನ ಅಳವಡಿಕೆ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇದು ರಿಪಬ್ಲಿಕ್ ಕನ್ನಡದ ಒಂದು ಸಾರ್ಥಕ ವರದಿ ಅಂತಾನೆ ಹೇಳಬಹುದಾಗಿದೆ. ಸುರೇಶ್ ಚೌಹಾಣ್